ಅನಂತ ವ್ಯೂಹ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ನಮ್ಮ ಜೊತೆಗಿದ್ದಾರೆ ಶ್ರೀ ಅನಂತ ಪದ್ಮನಾಭ ದೇಗುಲದ ಟ್ರಸ್ಟಿ ಪ್ರಸಾದ್ ಪಣಿಕರ್ ಮತ್ತು ಡಾಕ್ಟರ್ ಸಂತೋಷ್ ಜಿ. ಇಲ್ಲಿ ತನಕ ಸಾಕಷ್ಟು ನಾವು ಚರ್ಚೆ ಮಾಡಿದಾಗಿದೆ. ಬನ್ನಿ ಮತ್ತೆ ಚರ್ಚೆ ಮುಂದುವರಿಸ್ತಾ ಇದ್ದೀನಿ. ಪ್ರಸಾದ್ ಅವ್ರ ಜೊತೆಗೆ. ಪ್ರಸಾದ್ ಅವ್ರು ತಾವು ಹೇಳ್ತಾ ಇದ್ರಿ ಒಂದು ಮಹಾರಾಜರ ಗುಣಗಳೇನಿತ್ತೋ ಅದ್ರ ಬಗ್ಗೆ ತಾವು ಹೇಳಿದ್ರಿ. ಇನ್ನೊಂದು ನಂಬಿಕೆ ಇದೆ ಏನು ಅಂತಂದರೆ, ಮಹಾರಾಜರು ದೇವಸ್ಥಾನಕ್ಕೆ ದಿನನಿತ್ಯ ಬಂದೇ ಬರ್ತಾರೆ. ಒಂದು ಪಕ್ಷ ಏನಾದರೂ ತಪ್ಪಿತು ಅಂತಂದರೆ ಅವರು ದಂಡ ಹಾಕಬೇಕು ಅನ್ನುವಂಥದ್ದು. ದಿನಕ್ಕೆ, ಪ್ರತಿಯೊಂದು ದಿನಕ್ಕೆ ಯಾವ ದಿನ ಒಂದು ದಿನ ತಪ್ಪಿದರೆ ಬಂದು ಮಗ ಈಗ ಬರೋಕ್ಕಾಗಿಲ್ಲ, ಈಗ ಯಾವುದೇ ಕಾರಣಕ್ಕೆ ಬರೋಕ್ಕಾಗಿಲ್ಲ ಅಂದರೆ ಮಾರನೇ ದಿನ ಬಂದು ಆ ಒಂದು ದಿನದ ಫೈನ್, ಒಂದು ಹಳೆ ಕಾಲದಲ್ಲಿ ಒಂದು ಚಕ್ರ ಆ ಲೆಕ್ಕದಲ್ಲಿ. ಹಾಗೆ ತುಂಬ ಸಲ ಈ ಹಳೆಯ ಕಾಲದಲ್ಲಿ ಮಹಾರಾಜರ ಕಾಲದಿಂದ ಎಲ್ಲರೂ ಆಚೆ ಹೊರದೇಶಕ್ಕೆಲ್ಲ ಹೋಗ್ತಾರೆ. ಹೋಗೋ ಟೈಮಲ್ಲಿ ಏನು ಮಾಡ್ತಾರೆ, ಬರೋದು ಕೆಲವು ಟೈಮಲ್ಲಿ 1 ತಿಂಗಳು. ಯಾಕಂದರೆ ಈಗಿನ ಕಾಲದಾಗೆ ಫ್ಲೈಟು ಇಲ್ಲ ಕಾರು ಅಂಥದ್ರಲ್ಲಿ ಹೋಗಿ ಬರೋದಲ್ಲ, ಕುದುರೆ ಮೇಲೆ ಎಷ್ಟೋ ತಿಂಗಳುಗಳಾಗ್ತದೆ. ಬೇರೆ ಬೇರೆ ದೇಶಕ್ಕೆ ಹೋಗಿ ಎಲ್ಲ ವಾಪಸ್ ಬಂದು ಬರೋ ಟೈಮಲ್ಲಿ ಇಷ್ಟು ದಿನ ಲೇಟಾಗಿತ್ತಲ್ಲ, ಆ ಟೈಮಲ್ಲಿ ಏನು ಮಾಡ್ತಾರೆ, ಕೈಯಲ್ಲಿರೋದು ಬಂದು ಒಂದಷ್ಟು ನಾಣ್ಯಗಳು, ಚಿನ್ನಗಳು ಎಲ್ಲ ತಂದು ದೇವರಿಗೆ ಅಪ್ಪಿಸಿ ಕ್ಷಮೆ ಕೇಳಿಸ್ಕೊಂಡು ಮನೆಗೆ ಹೋಗ್ತಾರೆ ಪ್ಯಾಲೇಸಿಗೆ. ಅದೇ ಥರ ಈಗಿನ ಕಾಲದಲ್ಲೂ ನಮ್ಮ ಮಾರ್ತಾಂಡವರ್ಮ ತಂಗ ಒಂದು ದಿನ ತಪ್ಪಿದರೆ ಮಾರನೇ ದಿನ ಹೋಗಿ 114 ರೂಪಾಯಿ ಅಲ್ಲಿ ಫೈನ್ ಕಟ್ತಾರೆ, ಕಟ್ಟಿ ರಸೀಟು ತಗೊಂತಾರೆ ದೇವಸ್ಥಾನ. ಯಾಕಂದರೆ ಅದು ಒಂದು ದಿನ ಬರೋಕ್ಕಾಗಿಲ್ಲ, ಅದಕ್ಕೆ ಕ್ಷಮೆಗೆ ಆಗಿ. ಓಕೆ. ಮತ್ತು ಇನ್ನೊಂದು ವಿಷಯ, ನಮ್ಮ ಹಳೆಯ ಕಾಲದಲ್ಲಿ ಈಗ ಇದನ್ನು ತಂದು ಬ್ರಿಟಿಷ್ನವರ ಕಾಲದಲ್ಲಿ, ಈಸ್ಟ್ ಇಂಡಿಯಾ ಕಂಪನಿಯವರ ಕಾಲದಲ್ಲಿ ಕೂಡಿಡದಂಥ ವಸ್ತುವಾಗಿ ಅಲ್ಲ. ಯಾಕಂದರೆ 1700 ದೇವಸ್ಥಾನ ಹೊಸದಾಗಿ ಇದು ಕಂಪ್ಲೀಟ್ ರೀಕನ್ಸ್ಟ್ರಕ್ಟ್ ಮಾಡಿ ಡೆವಲಪ್ ಮಾಡಿರೋದು. ಓಕೆ. ಆ ಟೈಮಲ್ಲಿ ಇದರಲ್ಲಿ ಒಂದೊಂದು ಗೋಡೌನ್ ಮಾಡಿ ಇಟ್ಟಿದ್ದಾರೆ ಆ ಟೈಮಲ್ಲಿ 700. ಹೌದು. ಮತ್ತು ಇದು ಬಾಗಿಲುಗಳು, ಯಾಕಂದರೆ ನಮ್ಮ ಈ ಬ್ರಿಟಿಷ್ನವರ ಕಾಲದಕ್ಕೆ ಮೊದಲು ಇದೆಲ್ಲ ಲೋಕ ಆಗಿರೋದು. 200 ವರ್ಷಗಳ ಹಿಂದೆ ಇದು ಲೋಕಗಳಾಗಿರೋದು. ಮತ್ತು ಇನ್ನೊಂದು ವಿಶೇಷ ಅಂದರೆ, ಈ ಇದರಲ್ಲಿ ನಮ್ಮ ಈಗ ಇರೋದು ಈಗ ಅನಂತ ಶಯನ, ಅದು ಚಿನ್ನದಲ್ಲಿ ಇರೋ ಅನಂತ ಶಯನ, ಅದು ದೊಡ್ಡ ಮೂರ್ತಿ, 18 ಅಡಿ ಉದ್ದ ಇರೋದು. ಈ ಮೂರ್ತಿಯಲ್ಲಿ ಇದು ಒಂದು ವೇಳೆ ನಮ್ಮ ಬ್ರಿಟಿಷ್ನವರು ಹೇಳ್ತಿರೋದು, ಈಗ ನಾವೇನ್ ಚಿತ್ರದಲ್ಲಿ ನೋಡ್ತಾ ಇದೀವಲ್ಲ ಅನಂತ ಪದ್ಮನಾಭಂದು ಚಿನ್ನದ್ದು, ಆ ಮೂರ್ತಿನೋ ಅಥವಾ ಈಗ ಏನ್ ಪೂಜೆ ಮಾಡ್ತಾ ಇದೀವಿ, ಪೂಜೆ ಮಾಡ್ತಾ ಇರೋ ಮೂರ್ತಿ. ಸೊ ಈಗ ಪೂಜೆ ಮಾಡ್ತಿರೋಂಥ ಮೂರ್ತಿನೂ ಕೂಡ ಚಿನ್ನದ್ದೇನೇನಾ? ಹೌದು. ಮತ್ತೆ ಅದು ಕಲರ್ ನೋಡಿದ್ರೆ ಸ್ವಲ್ಪ ಕಪ್ಪಿರೋದಕ್ಕೆ ಕಾರಣ, ಹಳೆ ಕಾಲದಲ್ಲಿ ಬ್ರಿಟಿಷ್ನವರು ಆ ಟೈಮಲ್ಲಿ ಈ ಮೂರ್ತಿ ಎತ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಗೊತ್ತಾಗೋ ದಿನ ಮಹಾರಾಜರು ಏನು ಮಾಡಿದ್ದಾರೆ, ಇಮ್ಮಿಡಿಯೇಟ್ ಆಗಿ ಕೆಲವು ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ, ಆ ಕಾಲದ ಕೂಟು ಮಿಕ್ಸ್ ಮಾಡಿ ಕಂಪ್ಲೀಟ್ ಬೆಳೆದಿದೆ ಅದನ್ನು ಕರಿ ಕಲರು. ಆಗ ಇವರು ಓಡೋಗಿ ನೋಡಿದ್ದಾರೆ ಒಳಗೆ, ಓಡೋಗಿ ಇಲ್ಲಿ ದೇವಸ್ಥಾನದಲ್ಲಿ ಏನೇನೋ ತುಂಬ ವಸ್ತುಗಳು ಇಟ್ಟಿದ್ದಾರೆ ಅನ್ನೋ ಯೋಚನೆಯಿಂದ ಬಂದು ಒಳಕ್ಕೆ ಹೋಗಿದ್ದಾರೆ. ಒಳಕ್ಕೆ ಹೋಗಿ ನೋಡುವಾಗ ಕಂಪ್ಲೀಟ್ ಕಲ್ತೂಣಾಗಿ ಕಂಡಿದ್ರು, ಕರಿ ಕಲರು. ಆ ಒಂದು ಕಾರಣದಿಂದ ಅದು ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಇದನ್ನೇ ನಾವು ಕಳೆದ ಸಾರಿ ಮಾತಾಡಿದ್ವಿ. ಯಾಕೆಂತಂದ್ರೆ ಸತ್ತುಗಳನ್ನ ಬಳಸಿ ಲೋಹಗಳನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದಿದೆ, ಗಿಡಮೂಲಿಕೆಗಳನ್ನ ಬಳಸಿ ಭಾವನೆಗಳಿಂದ ಲೋಹಗಳನ್ನ ಬದಲಾಯಿಸ್ತಕ್ಕಂಥದ್ದಿದೆ ಅಂತ. ಅಲ್ಲ, ಇನ್ನೊಂದು ನಾವು ಕಳೆದ ಬಾರಿ ಚರ್ಚೆ ಮಾಡಿದ್ವಿ ಸಂತೋಷ್. ಬಹುಶಃ ನಮ್ಮ ಚರ್ಚೆ ಎಲ್ಲ ಉಲ್ಟಾ ಆಯ್ತು ಈಗ. ಹೇಗೆ ಅಂತಂದ್ರೆ, ನಾವು ಅಂದ್ಕೊಂಡಿದ್ವಿ ಈಗ ಏನು ಮೂರ್ತಿ ಸಿಕ್ಕಿದೆಯಲ್ಲ, ಈ ಮೂರ್ತಿನೇ ಒರಿಜಿನಲ್ ಮೂರ್ತಿ, ಬಹುಶಃ ಇದನ್ನ ಕದ್ದು ಬಿಡ್ತಾರೆ ಬ್ರಿಟಿಷರು ಅಂತೇಳಿ ಅದನ್ನ ನೆಲಮಾಳಿಗೆ ಸಾಗಿಸಿ ಇಲ್ಲಿ ಕಲ್ಲಿನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ರು. ಈಗ ನೋಡಿದ್ರೆ ಅಂತ ದೊಡ್ಡ ಪ್ರತಿಮೆ ಏನಿದೆ ಅದು ಕೂಡ ಚಿನ್ನದ್ದೇ ಅನ್ನುವಂಥದ್ದು. ಅದನ್ನ ಆ ದೊಡ್ಡ ಮೂರ್ತಿ ಪ್ರತಿಷ್ಠೆ ಆಗಿರೋದು ಈಗ ಕಂಪ್ಲೀಟ್ ಎಲ್ಲರಿಗೂ, ಕೇರಳದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ದಿನ ಹೋಗಿ ಬರೋರಿಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. 101 ಸಾಲಿಗ್ರಾಮ್ ತಂದು ನೇಪಾಳಿಂದ 101 ಆನೆ ಮೇಲೆ ತಂದು ಅದರ ಮೇಲೆ ಪ್ರತಿಷ್ಠೆ ಆಗಿರೋದು ಅನಂತ ಶಯನ ಈಗ ಇರೋದು. ಓಕೆ. ಇದನ್ನು ಈಗ ಯಾವಾಗ ಇದು ಪ್ರತಿಷ್ಠೆ ಆಗಿತ್ತೋ ಇದನ್ನು ತಗೊಂಡು ಹೋಗ್ತಾರೆ ಅನ್ನೋ ಒಂದು ಹೆದರಿಕೆ ಬಂದಾಗ ಈ ಮಿಕ್ಸ್ ಮಾಡಿ ಹಾಕಿರೋದು. ಈ ಕಾಲದಲ್ಲಿ ಇತ್ತೀಚೆಗೆ ಒಂದು 6-7 ವರ್ಷದ ಹಿಂದೆ ಏನಾಗಿತ್ತು, ದಿನ ಈಗ ಅಭಿಷೇಕ ಪೂಜೆಗಳು ನಡೆಯುವಾಗ ದಿನ ಒರೆಸೋದು ಕ್ಲೀನ್ ಮಾಡ್ತಾ ಏನಾಗಿತ್ತು, ಒಂದು ಕಡೆ ಕೈ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು. ಹಾಗೆ ಎಲ್ಲರೂ ನೋಡಿದ್ರು, ಇದೇನು ಕೈ ದೇವರದು ಕೈ ಚೇಂಜ್ ಆಗ್ತಾ ಉಂಟಲ್ಲ ಒಂದು ನೋಡುವಾಗ ಅದು ಓಪನ್ ಆಗಿತ್ತು ಕಂಪ್ಲೀಟ್. ಇದು ಆ ಕಾಲದ್ದು ಮಿಕ್ಸು.
ಮೈ ಗಾಡ್. ಓಕೆ, ನಂತರ ಅದನ್ನ ಏನ್ ಮಾಡಿದೆ, ಇಮಿಡಿಯೇಟ್ ಮಹಾರಾಜರ ಕಡೆ ಪೂಜೆ ಮಾಡುವಂತವ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ ಇದು ಏನು ಮಾಡಿದ್ರು ಅಂದು. ಅದೇ ಹೇಳೋದು, ಮಹಾರಾಜರು ಏನು ಮಾಡಿದ್ರು ಅದು ಅಷ್ಟೇ, ಅವರ ಜೊತೆಗೆ ನಿಂದಿರೋರು ಅಷ್ಟೇ ಸತ್ಯವಂತರಾಗಿದ್ದು, ಅವ್ರನ್ನ ಯಾವತ್ತೂ ಬಿಟ್ಕೊಡಿರಲಿಲ್ಲ. ಯಾಕಂದರೆ ಅವರಷ್ಟೇ ಜನಗಳ ಜೊತೆಗೆ ಅಷ್ಟೇ ಕೆಳಗಿತ್ತು. ಈಗ ತಂಗ ಮಹಾರಾಜರು ಜನಗಳ ಜೊತೆಗೇ ಇದ್ದಾರೆ, ಅವ್ರನ್ನ ಇನ್ನೂ ಬಿಟ್ಕೊಳ್ಳಿಲ್ಲ. ಈಗ ಇದೆಲ್ಲ ಸ್ಟ್ರೈಕು ಇದೆಲ್ಲ ಆಗುವಾಗ ಅಲ್ಲಿ ಜನ ಸೇರಿರೋ ಜನ ಏನು ಹೇಳಿದರು, ಇದು ನಮ್ಮ ಮಹಾರಾಜರದು, ಇದು ನಮ್ಮ ಊರದು ಸಂಪತ್ತು, ಊರಂದರೆ ನಮ್ಮ ದೇಶದು, ಬರೀ ಕೇರಳ ಅಂತ ಯಾರೂ ಹೇಳಿಲ್ಲ, ಇದು ನಮ್ಮ ದೇಶಕ್ಕೆ ಅಭಿಮಾನ ಅಂತಿದ್ದು. ಆ ವ್ಯತ್ಯಾಸ ನಾವು ಒಳಗೆ ತಗೊಬೇಕಾಗಿರೋದು. ಇದರಲ್ಲಿ ಕೇರಳ ಇಲ್ಲ, ಕರ್ನಾಟಕ ಸ್ಟೇಟು ಇಲ್ಲ, ಬೇರೆ ಆಂಧ್ರ ಇಲ್ಲ, ಬೇರೆ ಸ್ಟೇಟ್ ಅನ್ನ ಭಾವನೆ ಬಿಟ್ಟು ಇಲ್ಲಿ ಎಲ್ಲರೂ. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ತಾವು ಹೇಳ್ತಾ ಇದ್ರಿ, ಸೊ ಈಗ ಒಂದು 6-7 ವರ್ಷದ ಹಿಂದಿನ ತನಕ ಕೂಡ ಇದೆಲ್ಲ ಅಂದ್ರೆ ಇದು ಕಪ್ಪು ಶಿಲೆಯ ವಿಗ್ರಹ ಅಂತ ತಿಳ್ಕೊಂಡಿದ್ರು ಅಂತ. ಹೌದು, ತಾವು ಹೇಳಿದ್ರಿ ಎಲ್ಲ ಒಂದ್ ಕಡೆಗೆ ತಿಕ್ಕಿ ತೊಳಿತಾ ಶತಮಾನಗಳಿಂದ ಆಗಿರುವಂತದ್ದಲ್ಲ, ಅದಾದ ನಂತರ ಎಲ್ಲ ಒಂದ್ ಕಡೆಗೆ ಕೈನ ಕಲರ್ ಚೇಂಜ್ ಆಯ್ತು ಅಂತ. ಅದ್ರ ಮುಂದುವರೆದ ಭಾಗ ಹೇಳಿತಾವು. ಹೌದು, ಮುಂದುವರೆಗೆ ಏನಾಗಿತ್ತು, ಮತ್ತೆ ಎಲ್ಲರಿಗೂ ದೇವಸ್ಥಾನದಲ್ಲಿ ಎಲ್ಲರಿಗೂ ಹೌದು, ಮತ್ತು ಗೊತ್ತಲ್ಲ ದೇವಸ್ಥಾನದಲ್ಲಿ ಮತ್ತು ಜನಗಳಿಗೆಲ್ಲರಿಗೂ ಗೊತ್ತಾಗಿ ಮಹಾರಾಜರಿಗೆ, ಆವಾಗ ಮಹಾರಾಜರು ಸಹ ಅದೇ ಟೂನಲ್ಲೇ ಹೇಳಿದರು, ವಾಪಸ್ ಅದೇ ಕಲರ್ ಮಾಡಿಕೊಳ್ಳಿ. ಯಾಕೆಂದರೆ ನಮ್ಮ ಇದು ಇನ್ನೂ ಆಚೆ ಹೋಗಿ ಜನಗಳಿಗೆ ಇಲ್ಲ ಬೇರೆಯವರಿಗೆ ಇಲ್ಲ ಕದಿಯೋ ಜನ ತುಂಬ ಟೈಪ್ ಜನಗಳಿರ್ತಾರೆ ಊರಲ್ಲಿ, ಯಾವ ಟೈಪುದು ಜನ ಹೇಗೆ ಬರ್ತಾರೆ ಎಂದು ಗೊತ್ತಾಗಲ್ಲ, ಅದಕ್ಕೆ ಅದನ್ನು ಭದ್ರ ಮಾಡ್ಕೊಳ್ಳಿ ಅಂತಿದ್ದು. ಸೊ ಮತ್ತೆ ಬ್ಲಾಕೇ ಮಾಡ್ಬಿಟ್ರಿ. ಅಷ್ಟೇ ಮಾಡಿದೆ. ಹಾಗೆ ಈಗ ನಮಗೆ ಇಲ್ಲಿ ತನಕ ಬಹಳಷ್ಟು ಚರ್ಚೆ ಮಾಡಿದ್ವಿ ನಾವು ಅನಂತ ಪದ್ಮನಾಭನ ಬಗ್ಗೆ. ಅನಂತ ಪದ್ಮನಾಭನ ಏನು ಒಡಲಲ್ಲಿ ಸಿಕ್ಕಿರುವಂಥದ್ದು ಅಪಾರ ಚಿನ್ನದ ರಾಶಿಯ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ನಮಗೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಅನಂತ ಪದ್ಮನಾಭ ಸ್ವಾಮಿ ಏನಿದಾನೆ, ಅನಂತ ಪದ್ಮನಾಭ ಸ್ವಾಮಿ ಶಿಲೆ ವಿಗ್ರಹ ಅಂತ ನಾವು ತಿಳ್ಕೊಂಡಿದ್ದು. ಜೊತೆಗೆ ಅಂದ್ರೆ ನಮ್ಮಲ್ಲಿ ನೋಡುವಂತ ವೀಕ್ಷಕರು ಕೂಡ ತಿಳ್ಕೊಂಡಿರುವಂತದ್ದು ಅದೇ ರೀತಿನೇ. ಈಗ ತಮ್ಮಿಂದ ಗೊತ್ತಾಗ್ತಾ ಇದೆ ಅದು ಕೂಡ ಚಿನ್ನದ್ದು ಅಂತ. ಸೊ ಬಹುಶಃ ಚಿನ್ನದ್ದು ಅನ್ನೋದಾದ್ರೆ ಎಷ್ಟಿರ್ಬೋದು ಅದ್ರ ತೂಕ ಸಾಮಾನ್ಯವಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ 18 ಅಡಿ ಉದ್ದ. ನಮ್ಮ ಅನಂತನ ಮೇಲೆ ನಮ್ಮ ಪದ್ಮನಾಭನ ಉದ್ದ 18 ಅಡಿ ಉದ್ದ. ಈಗ ಅದರಲ್ಲಿ ಒಂದು ಸರಪಳಿ ಮಾಲೆ ಒಂದು ಚೈನು ಅಭಿಷೇಕ ಟೈಮಲ್ಲಿ ಅರ್ಚನೆ ಟೈಮಲ್ಲೆಲ್ಲ ಹೀಗೆ ಆಗ್ತಾ ಇದ್ದಿದ್ದು 18 ಅಡಿ ಉದ್ದ ಇರೋದು. ಅದು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಮಹಾರಾಜರು ಹಾಕೊಳ್ಳೋದೊಂದು. ಮಹಾರಾಜರು 18 ಅಡಿ ಉದ್ದ ಇರೋ ಯಾವ ಮಹಾರಾಜರು ಯಾವ ದೇಶದಲ್ಲೂ ಸಹ ಇಲ್ಲ, ಸಾಧ್ಯವೇ ಇಲ್ಲ. ಇದು ದೇವರಿಗೆ ಆ ಪೂಜೆ ಟೈಮಲ್ಲಿ ಆಗ್ತಾ ಇದ್ದಿದ್ದು, ಅಂದರೆ ಆ ಟೈಮಲ್ಲಿ ಆಗ್ತಾ ಇರೋದು ಹಾರ. ಅದು ಒಂದೊಂದು ಟೈಮಲ್ಲಿ, ಅದು ಬೇರೆ ಯಾರು ತಂದಿರೋದು ಇಲ್ಲ, ಇದಕ್ಕಾಗಿ ಅಲ್ಲ, ಅದು ಮಹಾರಾಜರ ಕಡೆಯಿಂದ ಅವರು ಒಂದೊಂದು ವಸ್ತುಗಳು ಮಾಡಿ ದೇವಸ್ಥಾನಕ್ಕೆ. ಅದು ಸರನೆ ಹಾಕಬೇಕಂದ್ರೆ ಎಷ್ಟಿದೆ ತೂಕ ಅದರದ್ದು? ಅದೊಂದು 8 ಕಿಲೋ ಮೇಲೆ. ಸೊ 18 ಅಡಿ ಉದ್ದ. ಬಹುಶಃ ಹಂಗೆ ಕಂಪೇರ್ ಮಾಡೋದಾದ್ರೆ ಹಂಗಾದ್ರೆ ಈ ಅನಂತ ಪದ್ಮನಾಭನ ಮೂರ್ತಿನ ತೂಕ ಹಾಕಕ್ಕಾಗಲ್ಲ ಹಾಗಾದ್ರೆ. ಇಲ್ಲ ಇನ್ನು ಅದ್ರದ್ದು ಮೂರ್ತಿ ಅದು ಒಂದೊಂದು ಸಾಲಗ್ರಾಮ್ ತಂದಿರೋದು. ಅದರಲ್ಲಿ ಹೇಗೆ ಹೆಂಗೆ ಒಂದೊಂದು ಅಂದರೆ ಸಾಲಗ್ರಾಮ್ ಎಲ್ಲರಿಗೂ ಗೊತ್ತಿರ್ತದೆ. ಈಗ ಹೈಂದವ ಸಂಸ್ಕಾರ ಪ್ರಕಾರ ಎಲ್ಲರೂ ಸಾಲಗ್ರಾಮ್ ಏನು ಅಂತ ಗೊತ್ತಾಗ್ತದೆ. ಅದರಲ್ಲಿ ತುಂಬ ವಸ್ತುಗಳು ತುಂಬಿರ್ತದೆ, ಪಂಚಲೋಕದಿಂದ ಹಿಡಿದು ಪ್ರತಿಯೊಂದು. ಅದರಲ್ಲಿ ಏನೇನು ಸಂಪತ್ತದ ವ್ಯವಸ್ಥೆಯಲ್ಲಿ ಏನೇನು ಆಗಕ್ಕಾಗ್ತದೋ ಅದೆಲ್ಲ ತುಂಬಿರ್ತದೆ. ಅದಕ್ಕೆ ಎಲ್ಲ ಇದನ್ನ ನಾವು ಜಸ್ಟ್ ಯೋಚನೆ ಮಾಡಬೇಕು. 101 ಸಾಲಿಗ್ರಾಮ. ಹೌದು, 101. ಅದು ನೇಪಾಳಿಂದು, ಆ ಟೈಮಿಂದು ನೇಪಾಳಿಂದು ತಂದಿರೋದು 101 ಆನೆ ಮೇಲೆ. ಸೊ 101 ಸಾಲಿಗ್ರಾಮ ದೊಡ್ಡ ದೊಡ್ಡ ಅದರ ಜೊತೆಗೆ ಇನ್ನೆಷ್ಟು ವೈಡೂರ್ಯಗಳು ಸೇರ್ಕೊಂಡಿರ್ತದೆ. ಮತ್ತೆ ಪ್ರತಿಯೊಂದು ಅದು ಹೀಗೆ ನವರತ್ನಗಳು ಅಂತ ಹೇಳ್ತಾರೆ ಅದರಲ್ಲಿ. ಹಾಗೆ ಪ್ರತಿಯೊಂದು ಸೇರುವಾಗ ಎಲ್ಲ ನಮಗೆ ಗೊತ್ತಾಗೋದು ಏನೇನಾಗಿತ್ತು ಅಂತ. ಅದಕ್ಕೆ ಅಮೂಲ್ಯವಾದ ಇದು ಹಾಗೆ ಅಂದ್ರೆ ಇದು ಅಮೂಲ್ಯವಾದ. ಮಾತಾಡುವಾಗ ನನಗೆ ಅನಿಸ್ತಾ ಇದೆ, ಬಹುಶಃ ನಮ್ಮ ಮೆಟಲರ್ಜಿ ಎಲ್ಲಿಯವರೆಗೆ ಉತ್ಕೃಷ್ಟವಾಗಿ ಬೆಳೆದಿತ್ತು ಅಥವಾ ಉತ್ತುಂಗದಲ್ಲಿತ್ತು ಅನ್ನೋದಕ್ಕೆ ಅದಕ್ಕೊಂದು ಉದಾಹರಣೆನೂ ಸಮೇತ ಈ ಶಾಸನಗಳು ಕೊಟ್ಟಿದ್ದಾವೆ ನೋಡಿ. ಮೆದು ಕಬ್ಬಿಣ ಮರ ಮತ್ತು ಇಂಗಾಲೀಕರಣಕ್ಕೆ ಅನುವು ಮಾಡಿಕೊಡ್ಬೇಕಾದ್ರೆ ಪದಾರ್ಥಗಳನ್ನು ಮುಚ್ಚಿದ ಸೀಸೆಯಲ್ಲಿಟ್ಟು ಆ ಮೂಸೆಯಲ್ಲಿಟ್ಟು ಕಬ್ಬಿಣ ಕೆಂಪಾಗಿ ಕಾದು ಪ್ಲಾಸ್ಟಿಕ್ನಂತಾಗಬೇಕು. ಆಮೇಲೆ ಇಂಗಾಲವನ್ನು ತನ್ನೊಳಗೆ ಹೀರಿಕೊಳ್ಳುವವರೆಗೆ ಸುಮಾರು 24 ಗಂಟೆವರೆಗೆ ನಿಧಾನವಾಗಿ ತಂಪಾಗಿ ಇಟ್ಟು ಅದಕ್ಕೆ ಅನುವು ಮಾಡಿಕೊಟ್ಟು ಅದನ್ನು ಅಲುಗಿದ ಆಕಾರಕ್ಕೆ ಬಡಿದಾಗ, ಯಾವುದೇ ಲೋಹದ ಮೇಲೆ ಹಾಕಿದಾಗ ಶಿಲೆಯ ರೂಪದಲ್ಲಿ ಗೋಚಾರವಾಗಿ
ಅಸ್ತಿತ್ವದಲ್ಲಿರ್ತಕ್ಕಂಥ ಲೋಹ ಹೊರಗೋಚರವಾಗುವುದಿಲ್ಲ. ಓಕೆ, ಸೊ ಈ ರೀತಿ ಮಾಡಿರ್ಬೇಕು ಬಹುಶಃ ಈ ರೀತಿಯಾಗಿ ಮಾಡಿರಬಹುದೇನೋ. ಅಂದ್ರೆ ಎಂತಹ ಒಂದು ಟೆಕ್ನಾಲಜಿನ ಕಾಯಿಸಿ ಸುರಿದಿರೋದು ಹಾಗಾದ್ರೆ. ಹೌದೌದು. ಅಂದ್ರೆ ಅದಕ್ಕೊಂದು ಬೇಕಾದಷ್ಟು ಗಿಡಗಳನ್ನ ಮರಗಳನ್ನ ಹಾಕಿ ಬಹುಶಃ ಮಣ್ಣನ್ನು ಹಾಕಿರ್ಬೋದಾ ಏನೋ, ಅದಕ್ಕೆ ಅದರದೇ ಆದಂಥ ಒಂದು ಟೆಕ್ನಾಲಜಿ ಇರಬಹುದು. ಬಹುಶಃ ಅದನ್ನು ಹಚ್ಚಿ ಒಂದು ಶಿಲೆ ಥರ ಮಾಡಿ ಪರಕೀಯರಿಂದ ನಾವು ಅದನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ಅವರ ಒಂದು ನಿಷ್ಠೆ ಏನಿದೆಯಲ್ಲ, ನಿಜವಾಗ್ಲೂ ಅದಕ್ಕೆ ಕೈ ಮುಗಿಬೇಕು ಅಂತ ಅನಿಸ್ತದೆ. ಅದರೊಳಗೂ ಇವರು ಹೇಳಿದ ಹಾಗೆ ಅದನ್ನು ನಾವು ಅಭಿಷೇಕ ಇತ್ಯಾದಿಗಳನ್ನು ಮಾಡಿದಾಗ ಈ ಮೇಲ್ಗಡೆಯ ಪದರ ಸವಿತಾ ಬಂದ ಮೇಲೆ ಅದು ಚಿನ್ನ ಅಂತ ಕಂಡಿರ್ಬೋದು. ಅದೇ ಅಲ್ಲದೆ ಕಬ್ಬಿಣದ ಸ್ತಂಭ ಇದೆ ನಮ್ಮಲ್ಲಿ ದೆಹಲಿಯಲ್ಲಿ, ಇವತ್ತಿಗೂ ಸಹ ತುಕ್ಕು ಬರೋದಿಲ್ಲ. ಆ ತುಕ್ಕು ಬಾರದೇ ಇರಲಿಕ್ಕೂ ಸಹ ಹಿಂದೆ ಇದೇ ರೀತಿಯಂತ ಎರಕವನ್ನು ಹೊಯ್ಯತಕ್ಕಂಥ ಒಂದು ಕಾರ್ಖಾನೆಯೇ ಇತ್ತಂತೆ. ನಿಜ. ಮಧ್ಯಪ್ರದೇಶದಲ್ಲಿ ಈಗಲೂ ಕೂಡ ಆಗಿನ ಕಾಲದ ಕಾರ್ಖಾನೆಗಳು ಏನಿದ್ವು, ಅದು ಕಬ್ಬಿಣದ ಕಾರ್ಖಾನೆಗಳು, ಮೆದು ಕಬ್ಬಿಣದ ಕಾರ್ಖಾನೆಗಳು ನಿಜಕ್ಕೂ ತುಂಬಾ ಉತ್ಕೃಷ್ಟ. ಹೌದೌದು. ಯಾಕೆಂತ ಹೌದು, ಇವತ್ತಿಗೂ ನಮ್ದು ಈಗ ತಗೊಂಡು ಬಂದಿದ್ದು ಮನೆ ಕಟ್ಟಬೇಕಂತ ಹಾಕಿದ್ದು ಒಂದು ಮಳೆಗಾಲಕ್ಕೆ ಪೂರ್ತಿ ತುಕ್ಕಿಡ್ದೋಗಿರುತ್ತೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಈಗೇನು ಕಬ್ಬಣ ಬರ್ತಾ ಇಲ್ಲ, ಕಬ್ಬಣದ ಮೇಲೆ ಒಂದು ಕೋಟಿಂಗ್ ಬೇರೆ ಬರ್ತಾ ಇದೆ. ಒಂದು ಮೊದಲೇ ರೆಡ್ ಆಕ್ಸೈಡ್ ಹೊಡೆದೇ ಕೊಡ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಅಂತ ಟೆಕ್ನಾಲಜಿ ಇತ್ತು. ಬಹುಶಃ ಇವರು ಹೇಳಿದ್ದಕ್ಕೆ ಅದು ಪುಷ್ಟಿ ಕೊಡುತ್ತೆ. ಇವತ್ತಿನ ನಾವು ಅದನ್ನು ನೋಡಿದಾಗ ಅದನ್ನು ಶಿಲೆಯ ರೂಪದಲ್ಲಿ ಇದ್ದಿದ್ದನ್ನು ಮಾಡಿದ್ದು ಈ ಇಂಗ್ಲಿಷರ ಒಂದು ಕದ್ದೊಯ್ಯುವಿಕೆಯನ್ನು ತಡೆಗಟ್ಟಲಿಕ್ಕೆ ಸೂಕ್ತ ಅನ್ಸುತ್ತೆ. ಒಳ್ಳೆ ಮಾತು ಹೇಳಿದ್ರಿ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.